ವೆರೋನಿಕಮ್ಮಳು ಯೇಸುವಿನ ಮುಖವನ್ನು ಒರೆಸುತ್ತಾಳೆ. ಸ್ವಾಮಿ ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರಗಳನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಅಯ್ಯೋ, ಅಯ್ಯ ಅಯ್ಯ, ಸೈನಿಕನೇ, ಅವ್ರನ್ನ ಹೊಡಿಬೇಡಪ್ಪ. ಆ ಕಾಲು ಹಿಡ್ಕೋತೀನಿ, ಬೇಡಪ್ಪ, ಹೊಡಿಬೇಡಪ್ಪ. ಹೆಂಗಸೆ, ದೂರ ಹೋಗು. ಈ ನೀಚರನ್ನು ಹೊಡಿಬೇಡ ಅನ್ನಲು ನೀನ್ಯಾರು? ಅಯ್ಯ ಅಯ್ಯ, ಈ ನಿರಪರಾಧಿಯನ್ನು ಹಿಂಸಿಸಬೇಡ. ಅವರ ಮುಖ ನೋಡು, ಎಷ್ಟು ಕೊಳೆಯಾಗಿದೆ, ರಕ್ತದಿಂದ ತೊಯ್ದಿದೆ. ಅವರ ಮುಖವನ್ನು ಒರೆಸಲಾದ್ರೂ ಒಂದೇ ಒಂದ್ಸಲ ಅವಕಾಶ ನೀಡಪ್ಪ. ಒಂದೇ ಒಂದ್ಸಲ. ಸರಿ 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 ಸರಿ, ಬೇಗ ಬೇಗ ನಿನ್ ಕೆಲ್ಸ ಮುಗಿಸು. ಓಹೋ, ಅದು ಯಾರ್ಯಾರ ಮುಖ ನೋಡ್ಕೊಳ್ಳಿ. ರೋಮನ್ ಸೈನಿಕರ ಉಗುಳಿನಿಂದ ತುಂಬಿ ರಕ್ತಸಿಕ್ತವಾದ ಪ್ರಭು ಯೇಸುವಿನ ಮುಖವನ್ನು ವೆರೋನಿಕಳು ಅನುಕಂಪದಿಂದ ಒರೆಸುತ್ತಾಳೆ. ಪರರಲ್ಲಿ ದೈವತ್ವವನ್ನು ಕಂಡು ಅವರನ್ನು ಗೌರವದಿಂದ ನೋಡಿದ್ದೇವೋ ಅಥವಾ ಕಾಮದೃಷ್ಟಿಯಿಂದ ನೋಡಿದ್ದೇವೋ ಎಂದು ಆತ್ಮಾವಲೋಕನ ಮಾಡೋಣ. ಪರಸ್ತ್ರೀಯ ಮೇಲೆ ಕಣ್ಣಿಡಬೇಡ, ಆಕೆಯ ಚೆಲುವಿಕೆಯ ನಿಮಿತ್ತ. ಪರಸ್ತ್ರೀಯನ್ನು ಕಾಮದ ದೃಷ್ಟಿಯಿಂದ ನೋಡುವ ಪ್ರತಿಯೊಬ್ಬನೂ ತನ್ನ ಹೃದಯದಲ್ಲಿ ಆಕೆಯೊಡನೆ ಆಗಲೇ ವ್ಯಭಿಚಾರ ಮಾಡಿದವನೇ ಆಗುತ್ತಾನೆ ಎಂದು ಪ್ರಭು ಯೇಸು ಸ್ವಾಮಿ ನಮಗೆ ಕಲಿಸುತ್ತಾರೆ. ದೈಹಿಕ ದುರಿಚ್ಛೆಗಳಿಗೆ ಒಳಗಾಗಿ ನಮ್ಮ ಮನಸ್ಸು ಹಾಗೂ ದೇಹವನ್ನು ಅಶುದ್ಧತೆಗೆ ಬಿಟ್ಟುಕೊಟ್ಟಿದ್ದಕ್ಕಾಗಿ ಪಶ್ಚಾತ್ತಾಪ ಪಡೋಣ. ಪ್ರಭುವೇ, ದೇಹವು ದೇವರ ಆಲಯ ಎಂಬುದನ್ನು ಮರೆತು ಪರರ ದೇಹವನ್ನು ಕಾಮದಿಂದ ನೋಡಿ ನಮ್ಮ ದೇಹವನ್ನು ಅಶುದ್ಧ ಕಾರ್ಯಗಳಿಗೆ ಒಳಪಡಿಸಿದ್ದಕ್ಕಾಗಿ ನಿಮ್ಮಲ್ಲಿ ಕ್ಷಮೆಯನ್ನು ಬೇಡುತ್ತೇವೆ. ನಮ್ಮ ದೇಹವನ್ನು ಪರಿಶುದ್ಧತೆಯಲ್ಲಿ ಕಾಪಾಡುವ ಕೃಪೆಯನ್ನು ನಮಗೆ ಕರುಣಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗೆ ದಯ ತೋರಿ ಸ್ವಾಮಿ.